ನಿಮ್ಮ ಕೂದಲು ಸ್ವಾಭಾವಿಕವಾಗಿ ಸುರುಳಿಯಾಗಿದ್ದರೆ ಅಥವಾ ಅಲೆಯಂತೆ ಇದ್ದರೆ ನೀವು ಮಾರ್ಕೆಟಿನಲ್ಲಿ ಸಿಗುವಂತಹ ಪ್ರತಿಯೊಂದು ಉತ್ಪನ್ನವನ್ನು ಪ್ರಯತ್ನಿಸಿದ್ದೀರಿ. ನೀವು ಈ ವಿಡಿಯೋ ನೋಡ್ತಿದ್ದೀರಾದ್ರೆ ಖಂಡಿತವಾಗಿಯೂ ನೀವು ಇನ್ನೂ ಪರಿಪೂರ್ಣವಾಗಿ ಫಲಿತಾಂಶವನ್ನು ಪಡೆದಿಲ್ಲ ಎಂದು ಅರ್ಥ. ಈ ಕರ್ಲಿ ಹೇರ್ ಅಥವಾ ವೇವಿ ಹೇರ್, ಅಲೆಯಂತೆ ಇರುವ ಕೂದಲನ್ನು ನಾವು ಹೇಗೆ ರಕ್ಷಣೆ ಮಾಡಬಹುದು, ಅದನ್ನು ಹೇಗೆ ನಾವು ಉತ್ತಮ ರೀತಿಯಲ್ಲಿ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಲಿಯೋಣ. ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಕಾನ್ಸೆಪ್ಟ್ 360 ಡಿಗ್ರಿ ಚಾನೆಲ್. ನಾನು ಸೋನಿ. ನನ್ನ ಚಾನಲ್ಗೆ ಹೊಸಬರಾದ್ರೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ಕರ್ಲಿ ಹೇರ್, ವೇವಿ ಹೇರ್ ಇವುಗಳಿಗೆ ಮೊದಲನೇದಾಗಿ ಬೇಕಾದದ್ದು ಲವ್, ಕೇರ್ ಅಂಡ್ ಅಟೆನ್ಷನ್. ನಾನು ಒಂದು ಸರ್ವೆ ಮಾಡಿದೆ. ನನ್ನ ಕೆಲವೊಂದು ಗೆಳೆಯರ ಕಸಿನ್ಸ್ಗಳ ಹೆಸರನ್ನು ಬರೆದು ಅವರ ಹೇರ್ ಟೆಕ್ಸ್ಚರ್ ಹೇಗಿದೆ ಅಂತ ಅದನ್ನು ಕೂಡ ನಾನು ಬರೆದೆ. ಅದರಲ್ಲಿ ಮೋಸ್ಟ್ ಆಫ್ ದ ಗರ್ಲ್ಸ್ ಅವರಿಗೆ ಇರುವಂಥದ್ದು ಕರ್ಲಿ ಅಥವಾ ವೇವಿ ಹೇರ್. 15 ಜನರ ಹೆಸರಲ್ಲಿ 7 ಜನರದು ಕರ್ಲಿ ಹೇರ್, 3 ಜನರದು ವೇವಿ ಹೇರ್ ಮತ್ತೆ 5 ಜನರದು ಮಾತ್ರ ಸ್ಟ್ರೇಟ್ ಹೇರ್ ಆಗಿದೆ. ಸೊ ನಮ್ಗೆ ಸಣ್ಣದಿಂದ ಬಾಲ್ಯದಿಂದ ಏನ್ ಕಲಿಸ್ತಾರೆ, ಒಂದೇ ರೀತಿಯ ಹೇರ್ ಕೇರ್ ಅನ್ನು ಕಲಿಸ್ತಾರೆ. ಎಲ್ಲ ಹೇರ್ ಟೆಕ್ಸ್ಚರಿಗೆ, ಸ್ಟ್ರೇಟ್ ಆಗ್ಲಿ, ಕರ್ಲಿ ಆಗ್ಲಿ, ವೇವಿ ಆಗ್ಲಿ, ಏನ್ ಮಾಡ್ತೇವೆ, ಎಣ್ಣೆ ಹಾಕ್ತೇವೆ, ಕೂದಲು ಬಾಚ್ತೇವೆ, ಟೈಟ್ ಆಗಿ ಜಡೆ ಕಟ್ತೇವೆ. ಇದು ಒಂದು ಸಣ್ಣದ್ರಿಂದ ಬಾಲ್ಯದಿಂದ ನಮ್ಗೆ ಹೇಳಿಕೊಟ್ಟ ರೀತಿ. ಆದ್ರೆ ಎಲ್ಲಾ ಹೇರ್ ಟೆಕ್ಸ್ಚರಿಗೆ ಇದು ರೀತಿ ಫಾಲೋ ಮಾಡುವಂಥದ್ದು ಅಲ್ಲ. ಸ್ಟ್ರೇಟ್ ಹೇರಿಗೆ ಸಪರೇಟ್, ಕರ್ಲಿ ಹೇರಿಗೆ ಸಪರೇಟ್ ಆದ ರೀತಿ ಇದೆ. ಮೊದಲನೇದಾಗಿ ನಾನು ನಮ್ಮ ಕರ್ಲಿ ಹೇರ್ ಇಲ್ಲಂದ್ರೆ ವೇವಿ ಹೇರ್ ಇದ್ದವರು ಏನನ್ನೆಲ್ಲ ಮಾಡಬಾರ್ದು, ಡೋಂಟ್ಸ್, ಅದನ್ನು ನಾನು ಹೇಳ್ತೇನೆ. ಅದರ ನಂತರ ನಾವು ಏನನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ. ಮೊದಲನೇದಾಗಿ ಅತಿಯಾದ ಶಾಂಪೂವನ್ನು ಯೂಸ್ ಮಾಡಬಾರ್ದು. ದೆನ್ ಅತಿಯಾದ ಕೆಮಿಕಲ್ ಇರುವ ಪ್ರಾಡಕ್ಟ್ಸ್ ಗಳನ್ನು ಯೂಸ್ ಮಾಡಬಾರ್ದು. ಹೀಟ್ ಅನ್ನು ನಾವು ನಮ್ಮ ಕೂದಲಿಗೆ ಯೂಸ್ ಮಾಡಬಾರ್ದು. ಆಲ್ರೆಡಿ ಕರ್ಲಿ ವೇವಿ ಹೇರ್ ಡ್ರೈ ಆಗಿರ್ತದೆ. ನಾವು ಹೀಟ್ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡಿದ್ರೆ ಆಲ್ರೆಡಿ ಅದು ಡ್ರೈ ಆದದ್ದು ಇನ್ನೂ ಕೂಡ ನಾವು ಅದಕ್ಕೆ ಡ್ರೈ ಆಗುವಾಗೆ ಮಾಡ್ತೇವೆ. ಅತಿಯಾದ ಎಣ್ಣೆಯನ್ನು ಕೂಡ ನಾವು ಬಳಸಬಾರ್ದು. ಅಂದ್ರೆ ಜಾಸ್ತಿಯಾಗಿ ಹೀಗೆ ಎಣ್ಣೆ ಹಾಕಿ ಹೀಗೆ ಹರಿಯುವ ತರ ಎಣ್ಣೆಯನ್ನು ನಾವು ಹಾಕಬಾರ್ದು. ಎಣ್ಣೆ ಹಾಕಿದ ನಂತರ ನಾವು ಮಸಾಜ್ ಮಾಡುವಾಗ ನಮ್ಮ ಉಗುರುಗಳಿಂದ ನಾವು ಮಸಾಜ್ ಮಾಡಬಾರ್ದು. ಹಾಗೂ ನೀವು ನಿಮ್ಮ ಹೇರ್ ಅನ್ನು ಟ್ರಿಮ್ ಮಾಡಬೇಕಾದ್ರೆ ವೆಟ್ ಹೇರ್ ಅಂದ್ರೆ ಒದ್ದೆ ಆಗಿರುವ ಹೇರ್ ಅನ್ನು ನೀವು ಕಟ್ ಮಾಡ್ಲಿಕ್ಕೆ ಹೋಗಬಾರ್ದು. ಶವರ್ ಮಾಡುವಾಗ ಹಾಟ್ ವಾಟರ್ ಅನ್ನು ಯೂಸ್ ಮಾಡಬೇಡಿ. ಈಗ ನಾವು ಏನೆಲ್ಲ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ ನಾವು ಹೇರ್ ಆಯಿಲ್ ಮಾಡಲೇಬೇಕು, ವಾರದಲ್ಲಿ 2 ಸಲ. ಅತಿಯಾಗಿ ಹಾಕ್ಲಿಕ್ಕೆ ಅಲ್ಲ, ಸ್ವಲ್ಪ ಮಟ್ಟದಲ್ಲಿ ನೀವು ಎಣ್ಣೆಯನ್ನು ತಗೊಂಡು ನೀವು ಸ್ಕ್ಯಾಲ್ಪಿಗೆ ಮತ್ತು ಹೇರಿಗೆ ಹಾಕಿ ಅದನ್ನು ಚೆನ್ನಾಗಿ ಮಸಾಜ್ ಮಾಡಬೇಕು. ತಲೆ ಕೂದಲಿಗೆ ಎಣ್ಣೆ ಹಾಕುವಾಗ ಸ್ವಲ್ಪನೇ ಹಾಕಬೇಕು. ಯಾಕಂದ್ರೆ ನೀವು ಮತ್ತೆ ಅದನ್ನು ವಾಶ್ ಮಾಡ್ಲಿಕ್ಕೆ ಹೋಗುವಾಗ ನೀವು ತುಂಬಾನೇ ಶಾಂಪೂ ಅನ್ನು ಯೂಸ್ ಮಾಡಬೇಕಾಗ್ತದೆ. ನೀವು ಎಷ್ಟು ಸ್ವಲ್ಪ ಶಾಂಪೂ ಅನ್ನು ಯೂಸ್ ಮಾಡ್ತೀರಾ ಅಷ್ಟು ನಿಮ್ಮ ಹೇರಿಗೆ ಅದು ಒಳ್ಳೆಯದು. ಆದ ಕಾರಣ ಸ್ವಲ್ಪ ಎಣ್ಣೆಯನ್ನು ಹಾಕಿ. ನಂದು ಒಂದು ಪ್ರೀವಿಯಸ್ ವಿಡಿಯೋ ಇದೆ, ನೀವು ಅದನ್ನು ಕೂಡ ನೋಡ್ಬೋದು. ಹೇರ್ ಆಯಿಲ್ ಹೇಗೆ ಮಾಡೋದು ಮನೆಯಲ್ಲೇ, ಮತ್ತೆ ಹೇರ್ ಆಯಿಲ್ ಅನ್ನು ಹೇಗೆ ಅಪ್ಲೈ ಮಾಡೋದು, ಹೇಗೆ ಮಸಾಜ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ. ಅದನ್ನು ನೀವು ನೋಡಿ, ಖಂಡಿತವಾಗಿಯೂ ನಿಮಗೆ ಹೆಲ್ಪ್ ಆಗ್ತದೆ. ಮಸಾಜ್ ಮಾಡಲಿಕ್ಕೆ ಸಿಲಿಕಾನ್ ಬ್ರಷಸ್ ಬರ್ತದೆ, ಅದನ್ನು ನೀವು ಯೂಸ್ ಮಾಡಿ. ಇಲ್ಲದ್ರೆ ಫಿಂಗರ್ ಟಿಪ್ಸ್ ಅನ್ನು ಯೂಸ್ ಮಾಡಿ ಸ್ಕ್ಯಾಲ್ಪ್ ಅನ್ನು ಮಸಾಜ್ ಮಾಡಲಿಕ್ಕೆ. ಕೂದಲಲ್ಲಿ ಇರುವ ಗಂಟನ್ನು ತೆಗಿಲಿಕ್ಕೆ ನೀವು ನಿಮ್ಮ ಫಿಂಗರ್ಸ್ ಅನ್ನು ಯೂಸ್ ಮಾಡಿ. ಇಲ್ಲಾದ್ರೆ ವೈಡ್ ಮೌತ್ ಇರುವ ಕೋಮ್ಗಳನ್ನು ಮಾತ್ರ ಯೂಸ್ ಮಾಡಿ. ನಿಮ್ಗೆ ಕೂದಲನ್ನು ಬೇಗನೆ ಒಣಗಿಸ್ಬೇಕಂತ ಮನಸ್ಸಲ್ಲಿದ್ರೆ ನೀವು ಬ್ಲೋ ಡ್ರೈಯರ್ ಅನ್ನು ಯೂಸ್ ಮಾಡಿ, ಅದಕ್ಕೆ ಡಿಫ್ಯೂಸರ್ ಅನ್ನು ಯೂಸ್ ಮಾಡಿ ನೀವು ಲೋ ಟೆಂಪರೇಚರ್ ಅಲ್ಲಿ ಕೂಡ ಯೂಸ್ ಮಾಡ್ಬೋದು. ಕೂದಲನ್ನು ನೀವು ಟ್ರಿಮ್ ಮಾಡಬೇಕು ಡ್ರೈ ಇರುವಾಗಲೇ. ಒಳ್ಳೆಯ ಸಲೂನಿಗೆ ಹೋಗಿ, ಯಾರಿಗೆ ಕರ್ಲಿ ಹೇರ್ ವೇವಿ ಹೇರ್ನ ಬಗ್ಗೆ ನಾಲೆಜ್ ಇದೆ ಅಂತ ಸಲೂನ್ಗಳಿಗೆ ಹೋಗಿ ಮಾತ್ರ ನಿಮ್ಮ ಹೇರ್ ಅನ್ನು ಟ್ರಿಮ್ ಮಾಡಿ. ಆಗ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಇದ್ರೆ ಅದು ಅವಾಯ್ಡ್ ಮಾಡ್ಬೋದು. ನಾವು ಸ್ನಾನ ಮಾಡುವಾಗ ಕೋಲ್ಡ್ ವಾಟರ್ ಇಲ್ಲಾಂದ್ರೆ ಜಸ್ಟ್ ಲ್ಯೂಕ್ ವಾರ್ಮ್ ವಾಟರ್ ಅನ್ನು ಯೂಸ್ ಮಾಡಿ. ಸ್ನಾನ ಮಾಡಿ ಆದ ನಂತರ ನಿಮ್ಮ ಕೂದಲನ್ನು ನ್ಯಾಚುರಲ್ ಆಗಿ, ಸ್ವಾಭಾವಿಕವಾಗಿ ಅದು ಒಣಗ್ಲಿಕ್ಕೆ ಬಿಡಿ. ಇನ್ನೊಂದು ಸಲಹೆ ಏನಂದ್ರೆ, ನಿಮ್ಮ ರೆಗ್ಯುಲರ್ ಟವೆಲ್ ಅನ್ನು ನೀವು ಅವಾಯ್ಡ್ ಮಾಡಿ. ಮೈಕ್ರೋಫೈಬರ್ ಟವೆಲ್ಸ್ ಅಂತ ಬರ್ತದೆ ಈಗ, ಅದನ್ನು ನೀವು ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಟಿ ಶರ್ಟ್ ಅನ್ನು, ಕಾಟನ್ ಟಿ ಶರ್ಟ್ಸ್ ಯೂಸ್ ಮಾಡ್ಬೋದು. ಕಾಟನ್ ಏನಾದ್ರೂ ಟವೆಲ್ ಇದ್ರೆ ಅದನ್ನು ನೀವು ನಿಮ್ಮ ಹೇರ್ ಅನ್ನು ಒಣಗಿಸ್ಲಿಕ್ಕೆ ಯೂಸ್ ಮಾಡಿ.
ಕರ್ಲಿ ವೇವಿ ಹೇರಿಗೆ ಏನ್ ಬೇಕಂದ್ರೆ ಮೊದಲನೇದಾಗಿ ಶಾಂಪೂ, ದೆನ್ ನೀವು ಮಾಸ್ಕ್ ಹಾಕ್ಬೋದು ಡೀಪ್ ಕಂಡೀಷನಿಂಗ್ಗೆ, ಅದ ನಂತರ ಕಂಡೀಷನರ್, ಸ್ನಾನ ಮಾಡಿ ಆದ ನಂತರ ನೀವು ಸ್ಟೈಲಿಂಗ್ ಕ್ರೀಮ್ ಅನ್ನು ಮತ್ತೆ ನಿಮ್ಮ ಕರ್ಲ್ಸ್, ನಿಮ್ಮ ವೇವ್ಸ್ ಅನ್ನು ಹೋಲ್ಡ್ ಮಾಡ್ಲಿಕ್ಕೆ ನೀವು ಜೆಲ್ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ನಿಮ್ಮ ಕೂದಲನ್ನು ಹೇಗೆ ಒಣಗಿಸ್ತೀರಿ, ಯಾವ ವಿಧಾನವನ್ನು ನೀವು ಯೂಸ್ ಮಾಡ್ತೀರಿ, ಅದು ನಿಮ್ಮ ಕೂದಲಿನ ಆರೋಗ್ಯದ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತದೆ. ನೀವು ಹಾರ್ಶ್ ಆಗಿ ರಬ್ ಮಾಡಿ ಹೊಡೆದು ನಿಮ್ಮ ಕೂದಲನ್ನು ಒಣಗಿಸುವಂಥದ್ದು ಅಲ್ಲ. ಕೂದಲನ್ನು ಒಣಗಿಸುವಾಗ ಬಿಗಿಯಾಗಿ ಕಟ್ಟೋರು ಕೂಡ ಇದ್ದಾರೆ. ಈ ತರ ಮಾಡಿದ್ರೆ ನಿಮ್ಮ ವೇವ್ಸ್ ಆಗಲಿ ನಿಮ್ಮ ಕರ್ಲ್ಸ್ ಇದು ಟೆಕ್ಸ್ಚರ್ ಚೇಂಜ್ ಆಗ್ತದೆ. ಸೊ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಈ ವಿಡಿಯೋದಲ್ಲಿ ಹೇಗೆ ನಾವು ಹೇರ್ ಅನ್ನು ಸ್ಟೈಲಿಂಗ್ ಮಾಡ್ಬೋದು ಅದರ ಬಗ್ಗೆ ತಿಳಿಸುವುದಿಲ್ಲ. ಇದರ ಬಗ್ಗೆ ನಾನು ಬೇರೊಂದು ವಿಡಿಯೋ ಮಾಡ್ತೇನೆ, ಅದರಲ್ಲಿ ನೀವು ನೋಡ್ಬೋದು ಹೇಗೆ ಸ್ನಾನ ಮಾಡಿ ಆದ ನಂತರ ನೀವು ಹೇರ್ ಅನ್ನು ಮೇಂಟೈನ್ ಮಾಡ್ಬೋದು, ಹೇಗೆ ಸ್ಟೈಲ್ ಮಾಡ್ಬೋದು ಅಂತ. ಹಾಗೂ ಕರ್ಲಿ ಹೇರ್ ರಫ್ ಹೇರ್ ಅನ್ನು ಡ್ರೈ ಇರುವಾಗ ಕೋಮ್ ಮಾಡಬಾರ್ದು. ಇದೊಂದು ನಾವು ಬಾಲ್ಯದಿಂದ ಕಲ್ತು ಬಂದದ್ದೇನಂದ್ರೆ ಡೈಲಿ ನಾವು ಕೋಮ್ ಮಾಡಬೇಕು, ಡೈಲಿ ನಾವು ಎಣ್ಣೆ ಹಾಕಬೇಕು, ಆ ಥರ ಅಲ್ಲ. ಸ್ನಾನ ಮಾಡಿ ಆದ ನಂತರ ಹೇರ್ ಡ್ರೈ ಆದ ನಂತರ ನಾವು ಕರ್ಲ್ಸ್ ಇರುವವರು, ವೇವ್ಸ್ ಇರುವವರು ಕೂದಲನ್ನು ಬಾಚ್ಲಿಕ್ಕೆ ಇಲ್ಲ. ಸೊ ವೀಕ್ಷಕರೇ, ಇದೆಲ್ಲ ನಾನು ಹೇಳಿದ ಪಾಯಿಂಟ್ಸ್ ಅನ್ನು ಗಮನದಲ್ಲಿಟ್ಟು ನೀವು ಇದನ್ನು ಫಾಲೋ ಮಾಡಿದರೆ 100% ಆಗಿ ನಿಮ್ಗೆ ಇದರ ಒಳ್ಳೆಯ ಫಲಿತಾಂಶ ಸಿಗ್ತದೆ. ನಿಮ್ಗೆ ಇದಕ್ಕೆ ಟೈಮ್ ತಾಗ್ಬೋದು, ಯಾಕಂದ್ರೆ ಚೇಂಜಸ್ ಯಾವುದೇ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಬರ್ಲಿಕ್ಕೆ ಟೈಮ್ ತಾಗ್ತದೆ ಅಲ್ವಾ. ಅದರ ರಿಸಲ್ಟ್ ಕೂಡ ನಮ್ಗೆ ಒಂದು ಟೈಮಲ್ಲೇ ಸಿಗುವುದಿಲ್ಲ. ನಾನು ಇದನ್ನು 2 ವರ್ಷದಿಂದ ನಾನು ಟ್ರೈ ಮಾಡ್ತಿದ್ದೇನೆ ಇಂಥ ವಿಧಾನಗಳನ್ನು. ಸೊ ನನಗೆ ಈಗ ಒಳ್ಳೆ ರಿಸಲ್ಟ್ ಬಂದಿದೆ. ಆದ ಕಾರಣ ಈ ವಿಡಿಯೋವನ್ನು ನಾನು ಮಾಡಿದೆ. ಹಾಗೂ ನನಗೆ ಒಂದು ರಿಕ್ವೆಸ್ಟ್ ಬಂದಿತ್ತು, ನನ್ನ ಫ್ರೆಂಡ್ ಹೇಳ್ತಿದ್ರು ಇದೊಂದು ವಿಡಿಯೋ ಮಾಡುವಂತ. ಆದ ಕಾರಣ ನಾನು ಈ ವಿಡಿಯೋವನ್ನು ಮಾಡಿದ್ದೇನೆ. ಹಾಗೂ ಇಂತಹ ವಿಧಾನವನ್ನು ಸ್ಟಾರ್ಟ್ ಮಾಡಿದ ನಂತರ ನಿಮ್ಗೆ ಹೇಗೆ ರಿಸಲ್ಟ್ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ನೀವು ಮೆನ್ಷನ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಕಳಿಸಿ. ಯಾಕಂದ್ರೆ ಸೌತ್ ಇಂಡಿಯಾದಲ್ಲಿ ನಾವು ನೋಡ್ಬೋದು ಎಲ್ಲರ ಜಾಸ್ತಿಯಾಗಿ ಕೂದಲಿರುವಂಥದ್ದು ಕರ್ಲಿ ಇಲ್ಲಾದ್ರೆ ವೇವಿ. ಸೊ ಅವರು ಕೂಡ ಈ ಪಾಯಿಂಟ್ಸ್ ಗಳನ್ನು ಗಮನದಲ್ಲಿಟ್ಟು ಅವರ ಹೇರ್ ಅನ್ನು ಹೇಗೆ ಕೇರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕಲೀಲಿ. ಈ ವಿಡಿಯೋ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬಾಯ್, ಮಚ್ ಲವ್.